ಪೂರಿ ಕಂಡೆ ಅಮ್ಮ ಇಲ್ಲ ಅನ್ಕೊಂಡೆ ಅಪ್ಪ ಇಲ್ಲ ಅನ್ಕೊಂಡೆ ಕೈಯಲ್ಲಿ ಓಡಿ ಜಾರು. ಚೆನ್ನಾಗಿದ್ದೀರಿ? ಪುರಿ ಉಂಡೆ ಚಂದ ಅಲ್ಲ? ಎಲ್ರಿಗೂ ನಮಸ್ಕಾರ. ನೋಡಿ, ನನ್ನ ಮಗಳು ಈಗಷ್ಟೇ ಸ್ಕೂಲಿಂದ ಬರ್ತಾ ಇದೆ. ಇವತ್ತು ನಾವಿಬ್ಬರು ಫ್ರೀ ಆಗಿದ್ದು, ಹಾಗಾಗಿ ಕರ್ಕೊಂಬರಕ್ಕೆ ಹೋಗಿದ್ದು. ಬಂದಿದ ತಕ್ಷಣ ಏನೋ ಅಲ್ಲಾಡ್ತಾ ಇದೆ ಅಂತ ತೋರಿಸ್ತಾ ಇತ್ತು ನನ್ನ ಮಗಳು. ಸ್ಕೂಲ್ ಹೇಗಿತ್ತು? ಇವತ್ತು ನಾನು ಡ್ಯಾಡಿ ಇಬ್ಬರು ಬಂದಿದ್ವಿ. ಹೇಗೆ ಅನ್ನಿಸ್ತಿದೆ? ಹಾಗೆ ಸ್ಕೂಲಿಂದ ಮಗಳಿಗೆ ನೋಟ್ಬುಕ್ ಎಲ್ಲ ತೊಗೊಳಕ್ಕೆ ಹೇಳಿದ್ರು. ಹಾಗೆ ಲೇಬಲ್ ಎಲ್ಲ ತೊಗೊಂಡು, ರ್ಯಾಪರ್ ಎಲ್ಲ ತೊಗೊಂಡು, ಮಗಳಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು, ಹಾಗೆ ಅಲ್ಲಿ ನನ್ನ ಮಗಳದ್ದು ಒಂದು ಐಡೆಂಟಿ ಕಾರ್ಡ್ ಇತ್ತು, ಅದಕ್ಕೆ ಲ್ಯಾಮಿನೇಷನ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಲ್ಯಾಮಿನೇಷನ್ ಮಾಡ್ಸೋಕೆ ಕೊಟ್ಟು, ಆಮೇಲೆ ಅದನ್ನೇ ಅವರು ಅದನ್ನೇ ಸ್ವಲ್ಪ ಹೊತ್ತು ಇಟ್ಕೊಂಡು ನೋಡ್ತಾ ಇದ್ರು. ನೀವು ಒಬ್ಬರೇ ಮೇಡಮ್ ಕನ್ನಡದಲ್ಲಿ ಬರೆದಿರೋದು, ಎಷ್ಟೋ ದಿನ ಆಗಿತ್ತು ನಾವು ಕನ್ನಡ ಬರೆದಿರೋದೆಲ್ಲ ನೋಡಿ ಅಂದರು. ತುಂಬ ಖುಷಿ ಆಯ್ತು ಅವ್ರು ಹೇಳಿದ್ದು ಕೇಳಿ. ಹಾಗೆ ಎಲ್ಲ ಥಿಂಗ್ಸ್ ಎಲ್ಲ ತೊಗೊಂಡು ನಾವು ಹೊರಟು ಮನೆಗೆ. ಅಂದರೆ ನಾವು ವಾಕಲ್ಲಿ ಬಂದಿದ್ದು. ಸ್ಕೂಲು ನಮ್ಮ ಮನೆಗೆ ತುಂಬ ಹತ್ರ ಇದೆ. ನಾವು ಗೇಟಿಂದ ಬೈಕ್ ಮತ್ತು ಕಾರ್ ತಗೊಂಡು ತಿರುಗಿಸ್ಕೊಂಡು ನಾವು ಸ್ಕೂಲ್ ಹತ್ರ ಹೋಗೋದ್ರೊಳಗೆ ನಡ್ಕೊಂಡೇ ಹೋಗ್ಬೋದು ನಾವು, ಅಷ್ಟು ಹತ್ರ ಇದೆ. ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರು ಫ್ರೀ ಆಗಿದ್ವಲ್ಲ ಅಂತ ನಡ್ಕೊಂಡು ಬಂದು ಹಾಗೆ ಮಗಳು ಕರ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ನೋಡ್ಕೊಂಬನ್ನಿ ರೀ. ಬೇಡ ರೀ ಮಗಳು, ಡ್ಯಾಡಿ ಹೆಂಗೆ ಎತ್ಕೊಬರೋಕ್ಕಾಗುತ್ತೆ ಮಗಳು? ಪಾಪ ಎಷ್ಟು ದೂರ ವಾಕ್ ಮಾಡೋ ರಾಜ. ಇಳಿ ಮಗಳು, ಪಾಪ ಅಲ್ವಾ? ಇಳಿಸಿರಿ, ನನ್ನ ಮಗಳು ಗುಡ್ಗಲ್ ಮಗಳು. ನೀನು ಪೋಲ್ ಬಿದ್ದೋಗಿದ್ದೀಯ, ಸೋಂಬಿಡಿ, ಇಳಿಸಿರಿ. ನಮ್ಮನೆಯವರು ಅದೇ ಹೇಳ್ತಾ ಇದ್ರು. ಒಂಥರ ತುಂಬ ದಿನದ ಮೇಲೆಲ್ಲ ಈ ಥರ ಇಬ್ಬರೇ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇರೋದು ಅಲ್ವಾ ಅಂತ ಒಂಥರ ಖುಷಿ ಆಗ್ತಾಯಿತ್ತು. ಫ್ರೀ ಆಗಿದ್ವಲ್ಲ, ನಡ್ಕೊಂಡು ಹೋಗ್ತಾಯಿದ್ದೆ. ಹಾಗೆ ನಾನು ಯಾವಾಗಲೂ ಜಾಸ್ತಿ ನಾನು ಒಬ್ಬಳೇ ಇದ್ದರೆ ಫೋನ್ ನೋಡ್ಕೊಂಡು ಹೋಗಲ್ಲ. ಎಲ್ಲಾದರೂ ಅನ್ಕಂಫರ್ಟಬಲ್ ಆದಾಗ ಮಾತ್ರ ನಾನು ಫೋನ್ ಇಟ್ಕೊಂಡು ಜಾಸ್ತಿ ಹೋಗೋದಿಲ್ಲ. ಅಂದರೆ ನಾನು ಫೋನ್ ಜಾಸ್ತಿ ಯೂಸ್ ಮಾಡಲ್ಲ. ಹೊರಗಡೆ ವಾಕ್ ಮಾಡುವಾಗ ಹೋಗಲ್ಲ. ನಾನು ಒಬ್ಬಳೇ ಇದ್ದರೆ ಫ್ರೀಯಾಗಿ ಆಚೆ ಈಚೆ ನೋಡಿಕೊಂಡು, ಪಾಪ ಕೆಲವರು ಎಷ್ಟು ಬಿಸಿಲು ಬರ್ತಾ ಇರುತ್ತೆ, ಅವರು ಅದರಲ್ಲಿ ಗುಂಡಿ ತೆಗಿತಾ ಇರ್ತಾರೆ, ಅಷ್ಟು ಮಳೆ ಬರ್ತಾ ಇರುತ್ತೆ, ಅಲ್ಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ, ಅಥವಾ ಕರೆಂಟ್ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಏನೋ ಒಂಥರ ಅದೆಲ್ಲ ನೋಡ್ತಾ ಇದ್ರೆ ನಾವು ಒಂದು ಜಾಗದಿಂದ ಒಂದು ಜಾಗಕ್ಕೆ ನಡ್ಕೊಂಡು ಹೋಗೋದ್ರೊಳಗೆ ಎಂತೆಂಥ ವ್ಯಕ್ತಿ ಸಿಗ್ತಾರೆ, ಎಂತೆಂಥ ಅನುಭವ ಆಗಿರುತ್ತೆ ಅವರಿಗೆಲ್ಲ. ಅದೆಲ್ಲ ನೆನೆಸ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮನೆಗೆ ಹೋಗೋವ್ರಿಗೂ ಸ್ವಲ್ಪ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಪಾಪ ಅಲ್ವಾ, ಅವ್ರಿಗೆ ಅವ್ರವ್ರದ್ದೇ ಕಷ್ಟ ಇರುತ್ತೆ. ನಮಗೆ ನಮ್ಮ ಕಷ್ಟ, ಅವರಿಗೆ ಅವ್ರ ಕಷ್ಟ. ಹಾಗೆ ಮನೆಗೆ ಬಂದು ಹಾಗೆ ನನ್ನ ಮಗಳಿಗೆ ಒಂದೆರಡು ದಿನದಿಂದ ಬುಕ್ ಕೊಟ್ಟಿದ್ರು, ಅದು ಓಪನ್ ಮಾಡ್ತಾಯಿತ್ತು. ಸೊ ಆ ವಿಡಿಯೋ ಒಂದು ಸೇರಿಸಿದ್ದೀನಿ ಇದಕ್ಕೆ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಹೊಸ ಬ್ಯಾಗ್ ಮತ್ತು ಬುಕ್ ಸಿಕ್ಕಿದೆ. ನನಗೆ ಓಪನ್ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಇವತ್ತು ಓಪನ್ ಮಾಡಬೇಕು ನಾನು. ಯೂನಿಫಾರ್ಮ್ ಅದು ನಾಳೆ ಸಿಗುತ್ತೆ. ಹೌದಾ? ಸರಿ, ಓಪನ್ ಮಾಡಿ. ಏನಿಲ್ಲ ಬ್ಯಾಗಲ್ಲಿ. ಈ ಬುಕ್ಸ್ ತೋರಿಸಿ ಏನೇನು ಕೊಟ್ಟಿದ್ದಾರೆ. ನೀ ಯಾವ ಕ್ಲಾಸ್ ಓದ್ತಾ ಇರೋದು? ವಾವ್, ಪೌಚ್ ಕೊಟ್ಟಿದ್ದಾರೆ. ವಾವ್, ಇಷ್ಟು ಕೊಟ್ಟಿದ್ದಾರಾ? ಇದು ಸೈನ್ಸ್, ಮೂರು ಬುಕ್. ಈಗ ಹೇಳು. ಓಕೆ, ಇದು ಗೊತ್ತು ನನಗೆ. ಇದು ನನಗೆ ಇಷ್ಟ. ಏನದು? ಜ್ಯೂಸ್ ಅಲ್ಲ? ಜ್ಯೂಸ್ ಅಲ್ಲ, ಕುಡಿಯೋದಲ್ಲ ಅದು. ಅದು ಹೊರಗಡೆ ಹಾಕಿದ್ರೆ ಬಬಲ್ ತರ ಊದ್ ಬರುತ್ತೆ. ಇಲ್ಲಾಂದ್ರೆ ರಾಂಗ್ ಹಾಕಿದ್ರೆ ಫೈರ್ ಬರುತ್ತೆ, ಡಬ್ಬ ಬರುತ್ತೆ. ಮನ್ನ ಕೇಳ ಹಾಕ್ಬೇಕು. ನೋಡಿ, ಇವಾಗಷ್ಟೇ ಎಲ್ಲನೂ ತಗೊಂಡು ಬಂದು ನಮ್ಮ ಪಪ್ಪ ನಮಗೆ ಇವೆಲ್ಲ ಮಾಡ್ಕೊಡ್ತಾ ಇದ್ದಿದ್ದು. ಆಕ್ಚುಲಿ ನನ್ನ ಮಗಳಿಗೆ 15-20 ಬುಕ್ ಆಗಿದೆ, ನೋಟ್ಸು ಬುಕ್ಕು ಎಲ್ಲ ಸೇರಿ. ಅಂದರೆ ಏನು ಓದ್ತಿದೆಯೋ ಗೊತ್ತಿಲ್ಲ. ಸ್ಕೂಲ್ ಸ್ಟಾರ್ಟ್ ಆಗಿ ಆ್ಯಕ್ಚುಲಿ ಈಗ 1 ತಿಂಗಳಾಗಿದೆ. ಬಟ್ ಇದೆಲ್ಲ ನಿಧಾನಕ್ಕೆ ಯೂನಿಫಾರ್ಮ್ ಆಗಲಿ ಮತ್ತು ಇದೆಲ್ಲ ಆಗಲಿ ಬುಕ್ ಎಲ್ಲ ನಿಧಾನ ಕೊಡ್ತಾ ಇದ್ದಾರೆ, ಒಂದೊಂದಾಗಿ. ಬಟ್ ನನಗೆ ತುಂಬ ಸೇರಿಸಿ 6 ತಿಂಗಳಾಗಿದ್ದು ಸ್ಕೂಲಿಗೆ ಹೋಗ್ತಿರೋದು ನನ್ನ ಮಗಳು ಅಂತ ಅನಿಸ್ತಿದೆ. ಹಿಂಗೆ ಹಾಕಿದ್ರೆ ಬೇಗ ಕೆಲಸ ಮುದ್ದೆ ಹೋಗ್ಬಿಡುತ್ತೆ. ನಮ್ಮ ಮನೇಲಿ ಸಂಜೆ ಟೈಮ್ ನಮ್ಮ ಡ್ಯಾಡಿ ಹಾಕೊಡೋರು. ನಮ್ಮ ಅಮ್ಮಂಗೆ ಇದ್ರ ಗಾಳಿ ಗಂಧನೇ ಗೊತ್ತಿಲ್ಲ. ನಮ್ಮಪ್ಪ ಎಷ್ಟು ನೀಟಾಗಿ ಹಿಂಗೆಲ್ಲ ಕೂರಿಸ್ಕೊಂಡು ಕ್ಲೀನಾಗಿ ಐರನ್ ಮಾಡೋಂಗಿರೋದು ಈ ಥರ ಹಾಕೋದು. ಈ ಥರ ಕೆಲವರು ಒಂದೊಂದು ಥರ ರ್ಯಾಪರ್ ಹಾಕ್ತಾರೆ, ಒಂಥರ ಚಂದ. ಕೆಲವರು ನೋಡಿ ಈ ಥರ ಫೋಲ್ಡ್ ಮಾಡ್ತಾರೆ. ಹೀಗೆ ನಮಗೆ ಸ್ಕೂಲ್ ಸ್ಟಾರ್ಟ್ ಆದಾಗ ಇದೊಂದು ಒಂಥರ ಸ್ಮೆಲ್ಲು ಚೆನ್ನಾಗಿರೋದು. ಹೊಸ ಬುಕ್ಕಿಗೆ ಹೊಸ ಸ್ಮೆಲ್ಲು ರ್ಯಾಪರ್ ಹಾಕೋದು. ಸ್ಮೆಲ್ ಇಲ್ಲ ಆ್ಯಕ್ಚುಲಿ. ಮೊದಲು ಆಸೆ ಬುಕ್ ಅಂತ ಬರೋದಲ್ವ ರೀ, ಆಸೆ ಬುಕ್ ಎಂಥದ್ದು. ಮತ್ತೆ ಕೆಲವರು ಹಿಂಗೆ ಮಾಡ್ತಾರೆ ಈ ಥರ. ಕೆಲವರು ಒಳಗಡೆ ಮಾಡ್ತಾರೆ, ಕೆಲವರು ಹಂಗೆ ಮಾಡ್ತಾರೆ, ಕೆಲವರು ಪಿನ್ ಮಾಡ್ತಾರೆ. ನಾನು ಇದು ತುಂಬ ಉದ್ದುದ್ದ ಬಿಟ್ಟಿರೋದ್ರಿಂದ ಪಿನ್ ಮಾಡಲ್ಲ, ಯಾಕಂದರೆ ನಮ್ಮ ಮಗಳು ಕಿತ್ಕೊಂಡ್ಬರುತ್ತೆ ಅಂತ ಅಷ್ಟೇ.
ನಾವು ಹೋಗಿದ್ವಲ್ಲ ಪೆನ್ನು ಪೇಪರು ಈ ರ್ಯಾಪರ್ ಎಲ್ಲ ತಗೊಂಬರಕ್ಕೆ, ಅಲ್ಲಿ ನನ್ನ ಮಗಳಿಗೆ ID ಕಾರ್ಡ್ ಕೊಟ್ಟಿರ್ತಾರೆ. ನಾವು ಅದ್ರ ಮೇಲೆ ಬರಿಬೇಕಲ್ವಾ, ಅಪ್ಪನ ಹೆಸರು, ಅಮ್ಮನ ಹೆಸರು, ಮಗಳ ಹೆಸರು, ಅದಕ್ಕೆಲ್ಲ ಬರ್ದ್ಬಿಟ್ಟು ನಾನು ಲ್ಯಾಮಿನೇಷನ್ ಮಾಡಕ್ ಕೊಟ್ಟಾಗ ಅವ್ರು ಹಿಂಗೆ ಇಟ್ಕೊಂಡು ನೋಡ್ತಾ ಇದ್ರು. 1 ನಿಮಿಷ ನಾನು ಅಂದ್ರೆ ಏನು ತಪ್ಪು ಬರ್ದ್ಬಿಟ್ಟಿದ್ದೀನಪ್ಪ ಅನ್ಕೊಂಡೆ. ಕನ್ನಡದಲ್ಲಿ ನೀವು ಒಬ್ಬರೇ ಬರ್ದಿರೋದು ಮೇಡಮ್ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಹಾಗಾಗಿ ಎಲ್ಲ ಅದು ಕಾರ್ಡ್ ಎಲ್ಲಿ ತೋರಿಸು. ಕಾರ್ಡ್ ಇದೇ ಸ್ಕೂಲ್ ಕಾರ್ಡ್ ಇದು. ಇದ್ರ ಮೇಲೆ ನೋಡಿ ಇಲ್ಲಿ ಚೈಲ್ಡ್ ಡೇವು ಎಲ್ಲ ಕಡೆ ಇಂಗ್ಲೀಷ್ ಮಯ. ಎಷ್ಟು ಚೆನ್ನಾಗಿ ರೆಡಿ ಆಯ್ತು. ಆಕ್ಚುಲಿ ಈ ತರ ಇದ್ರೆ ಇಲ್ಲಿ ಸಿಕ್ಸೋದೆಲ್ಲ ಇದ್ರೆ ಕಟ್ ಮಾಡೋದೆಲ್ಲ ಬರಲ್ಲ. ಆ ಕಟ್ ಮಾಡೋದಿಲ್ಲ ಅಂದ್ರೆ ಆಕ್ಚುಲಿ ಚೆನ್ನಾಗಿರುತ್ತೆ ಪೇಜು. ನಾವು ಕಟ್ ಮಾಡಿದ್ರೆ ಸ್ವಲ್ಪ ಕಿತ್ಕೊ ಹೋಗುತ್ತೆ. ನಮ್ಮ ಪಪ್ಪ ಆಕ್ಚುಲಿ ಶಾರ್ಪ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಶಾರ್ಪ್ ಮಾಡ್ತಾ ಇರಲಿಲ್ಲ, ಚುಚ್ಕೊಳ್ತೀವಿ ಅಂತ ಹೇಳಿ. ಮತ್ತೆ ಇವಾಗ ಇದಕ್ಕೆ ಡೋರ, ನನ್ನ ಮಗಳು ಡೋರ ಇಷ್ಟ ತಗೊಬಂದಿದ್ದು. ಮಗಳೇ ಬರ್ಕಂತ ಮಗಳು ಅಷ್ಟೊಂದು ಬ್ರಿಲಿಯಂಟ್ ಆಗಿದ್ರ ಮಗಳೇ. ನಿಮ್ಮ ಹೆಸರು ನೀವೇ ಬರ್ಕೊಳ್ಳೋ ಅಷ್ಟು. ಅದಕ್ಕಿಂತ ಕನ್ನಡದಲ್ಲಿ ಬರೆಯಕ್ ಬರಲ್ಲ. ಬರ್ಸಿ. ಹಾ ನೋಡಿ ರೆಡಿ. ಈಗ ನಮ್ಮ ಪಪ್ಪ ಇದೇನ್ ಮಾಡೋರು ಅಂದ್ರೆ, ಈಗ ಇದಾದ್ಮೇಲೆ ಏನ್ ಮಾಡೋದು ಹೇಳಿ, ಹಿಂಗೆಲ್ಲ ಎತ್ಕೊಳ್ಳುತ್ತೆ ಮತ್ತೆ ಹಿಂಗೆಲ್ಲ ಕುತ್ಕೊಳ್ಳುತ್ತಲ್ವಾ. ಅದಕ್ಕೆ ನಮ್ಮ ಪಪ್ಪ ಏನ್ ಮಾಡ್ಬಿಡೋರು, ಏನ್ ನೀಟಾಗಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಕುತ್ಕೊಳ್ಳೋರು, ಐರನ್ ಆಗೋಗೋದು. ಮತ್ತೆ ತುಂಬಾ ಬುಕ್ ಆದಾಗ ಕೆಳಗಡೆ ಇಡ್ತಾ ಹೋಗೋರು ಆ ವೇಟ್. ಅದಕ್ಕೆ ಪಪ್ಪನ ಕರ್ಸನಲ್ಲ ಈ ಕೂರ್ಸಕ್ಕೆ. ನಮ್ಮ ಪಪ್ಪನ ಕೈಲಿ ಹಾಕಿಸ್ಬೇಕಾಗಿತ್ತು ಇಲ್ಲ ಅಂದ್ರೂ ಅಟ್ಲೀಸ್ಟ್ ಇದು ಹಾಕಿದ್ಮೇಲೆ ನಾವು ಮಲಗ್ತೀವಲ್ಲ ಬೆಡ್, ಆ ಬೆಡ್ ಕೆಳಗಡೆ ಇಡಬೇಕು, ಕ್ಲೀನಾಗಿ ಐರನ್ ಆದಂಗೆ ಆಗುತ್ತೆ. ನೋಡಿ ನನ್ನ ಮಗಳನ್ನ ಎಲ್ಲರೂ ನಿಮ್ಮ ಮಗಳ ಹೆಸರೇನು ಅಂತ ಕೇಳ್ತೀರಾ. ನನ್ನ ಮಗಳಿಗೆ ಕೋಪ ಬಂತು. ಬಿಸಾಕ್ ಹೋಗುವಷ್ಟು ದೊಡ್ಡದಾಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲೇ ಹೋಗ್ತಾ ಇರೋದು. ಬಟ್ ನಾವೆಲ್ಲ ಕನ್ನಡಕ್ಕೆ ಮಧ್ಯದಲ್ಲೇ ಆದ್ಯತೆ. ಅಲ್ಲೊಂದು ಕನ್ನಡ ಸಬ್ಜೆಕ್ಟ್ ಇದೆ. ನಮ್ಮ ಮನೆ ಯಾವ್ದು ಹತ್ರ ಇದೆ, ಸೊ ಅಲ್ಲಿಗೆ ಮಾತ್ರ ಹೋಗಿದ್ದು. ನಂಗೆ ಇಂಥದ್ದೇ ಸ್ಕೂಲ್ ಬೇಕು, ಇಂಥದ್ದೇ ಬೇಕು ಅಂತ ಎಲ್ಲೂ ನಾನು ಹುಡುಕೋ ಹೋಗಿಲ್ಲ. ನಮ್ಮ ಮನೆಗೆ ನಮ್ಮ ಮನೆಯವ್ರು ಇಲ್ದಲ್ಲೇ ಇದ್ರೂ ಕೂಡ ನಾನು ಹೋಗಿ ಕರ್ಕೊಬಿಟ್ಟು ಬರೋಕ್ಕೆ ಹತ್ರ ಆಗಬೇಕು ಅಂತದಕ್ಕೆ ಹೋಗೋದು. ಅಂಥ ಶಾಪೇ ಹುಡುಕೋದು, ಅಂಥ ಜಿಮ್ಮೆ ಕೂಡ, ಅಂತ ಏನಾದ್ರು ತಿನ್ಬೇಕು ಅಂದ್ರೂ ಅಷ್ಟೇ ಎಲ್ಲ ಹತ್ರ ವಾಕಲ್ಲಿ ಹೋಗಿ ಬರೋ ಅಂಥದ್ದನ್ನ ಅನುಕೂಲ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಷ್ಟು ರೆಡಿ ಆಯ್ತು. ನನ್ನ ಮಗಳು ನೋಡಿ ಅದಾಗೆ ಬರೆಯುತ್ತೆ ಕ್ಲೀನಾಗಿ. ಬಾ ಮಗಳು ನೀನೊಂದು ಸರಿ ಬರೀಬೇಕು ಸರ್, ಎಷ್ಟು ಚಂದ ಬರೀತಾರೆ, ತೋರಿಸ್ಬನ್ನಿ ಅವ್ರಿಗೆ. ಅದಕ್ಕೆ ನಿಜ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಓದೋದಕ್ಕೆ ಇಂಟ್ರೆಸ್ಟ್ ಕೊಡಲ್ಲ. ನನ್ನ ಮಗಳಿಗಾದ್ರೂ ಅಷ್ಟೇ. ನಮ್ಮ ಅಕ್ಕ ಫೋನಲ್ಲಿ ಹೇಳ್ತಾ ಇರ್ತಾಳೆ, ಅವಳು ಇದೇ ಫಸ್ಟ್ ಟೈಮ್ ಹೋಗ್ತಿರೋದು, ಮನೇಲಿ ಕೂದಿಸಿ ಬರ್ಸಿ ಒಂದು 2 ಗಂಟೆ ಟೈಮ್ ಹೇಳ್ಕೊಡು ಅಂತ ನಮ್ಮ ಚುಪ್ಪಿಗೂ ನಮ್ಮ ಚಿಕ್ಕವಂಗೂ ಅಷ್ಟು ಹಿಂಸೆ ಕೊಡ್ತಿರ್ತಾಳೆ. ಬಟ್ ಅದೇನೋ ನನಗೆ ತುಂಬ ಅದ್ರ ಬಗ್ಗೆ ಅವಳಿಗೆ ಹಿಂಸೆ ಕೊಡಬೇಕು ಅಂತ ಅನ್ಸಲ್ಲ. ಬಟ್ ಬರೀವಾಗ ನೀಟಾಗಿ ಬರಿ ಅಂತ ಬೈತೀನಿ ಅಷ್ಟೇ, ಬಿಟ್ಟರೆ ಅವಳಿಗೇನು ಓದಲೇಬೇಕು ಅಂತ ಏನಿಲ್ಲ. ಯಾಕಂದರೆ ನಮ್ಮ ಪಪ್ಪನೂ ಅಷ್ಟೇ, ನಾನು ಚಿಕ್ಕದ್ರಲ್ಲಿದ್ದಾಗ ಓದಲೇಬೇಕು ಬರೀಲೇಬೇಕು ಅಂತ ನಮ್ಮ ಅಕ್ಕಂಗೆ ನನಗೆ ಹಿಂಸೆ ಕೊಟ್ಟಿದ್ದೆ ಅಲ್ಲ. ನಾನು ಫೇಲ್ ಆದರೂ ಕೂಡ ಅವರ ಪಪ್ಪ ಏನು ಬೈತಾನೂ ಇರಲಿಲ್ಲ, ಬೇಜಾರನ್ನು ಮಾಡ್ಕೊತಾ ಇರಲಿಲ್ಲ. ಅವ್ರಿಗೆ ಗೊತ್ತಿರೋದು ಇದರ ಇಂಗ್ಲೀಷ್ ಡಬ್ಬು ಅಂತ. ಬಟ್ ನಮ್ಮ ಪಪ್ಪ ಒಂದಿನೂ ಅಷ್ಟೇ ಹಿಂಗೆ ಓದಿ ಯಾಕೆ ಮಾರ್ಕ್ಸ್ ಕಡಿಮೆ ಬಂತು, ಏನಕ್ಕೆ ಏನು ಎತ್ತ ಒಂದು ದಿನ ಓದೋ ವಿಷಯದಲ್ಲಿ ನಮ್ಮ ಪಪ್ಪ ನನಗೆ ನಮ್ಮ ಅಕ್ಕಂಗೆ ಆಗಲಿ ಬೈತಾನೆ ಇರಲಿಲ್ಲ. ಹಾಗಾಗಿ ನಮ್ಮ ಪಪ್ಪ ಹೇಳೋದು ಅಷ್ಟೇ, ಮಕ್ಳಿಗೆ ಒಂದೇ ಸರಿ ಹೊರೆ ಕೊಡಬೇಡಿ, ಅವು ಏನು ಓದುತ್ತೆ ಓದಿ, ನೀವು ಓದಿರೋ ಚೆಂದ ಅದೇ ತಾನೆ ಅಂತ ಬೈತಾ ಇರ್ತಾರೆ ಯಾವಾಗಲೂ. ಹಾಗಾಗಿ ಮತ್ತೆ ನನ್ನ ಮಗಳಿಗೆ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ. ನಾಳೆ ನನ್ನ ಮಗಳು ಯೂನಿಫಾರ್ಮ್ ಎಲ್ಲ ಹಾಕಿ ಶೂ ಎಲ್ಲ ಹಾಕೊಂಡು ಹೋಗೋದು. ನನಗೆ ಯಾವಾಗ ಯೂನಿಫಾರ್ಮ್ ಕೊಡ್ತಾರೆ ಅಂತ ಆ್ಯಕ್ಚುಲಿ ನಾನು 1 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ. ಈಗ ಮೊನ್ನೆ ಅಷ್ಟೇ ಕೊಟ್ಟರು. ಸ್ಕೂಲ್ ಸ್ಟಾರ್ಟಾಗಿ 1 ತಿಂಗಳಾಗಿದೆ, ಬಟ್ ಎಲ್ಲ ನಿಧಾನಕ್ಕೆ ಕೊಡ್ತಾ ಬರ್ತಿದ್ದಾರೆ ಅಷ್ಟೇ. ಹಾಗಾಗಿ ನಾಳೆ ಯೂನಿಫಾರ್ಮ್ ಹಾಕಿ 2 ಜಿಪ್ ಹಾಕಿ ಎಲ್ಲ ರೆಡಿ ಮಾಡಿ ಬನ್ನಿ ನೋಡೋಣ ಹೇಗೆ ಕಾಣಿಸ್ತಾ ಇಲ್ಲ ನನ್ನ ಮಗಳು ಯೂನಿಫಾರ್ಮಲ್ಲಿ ಅಂತ. ಹೇಳು ನೀನು. ಬರೀ ಇದು ನೀಟ್ ಬರ್ತಾ. ವೆರಿ ಗುಡ್. ನೋಡಿ ನನ್ನ ಮಗಳಿಗೆ ಬಾಕ್ಸ್ ಎಲ್ಲ ರೆಡಿ ಆಗಿದೆ. ಸ್ಕೂಲ್ಗೆ ಸ್ನ್ಯಾಕ್ಸ್ ತುಂಬಿದ್ದೇನೆ. ಚೆರಿ ಮತ್ತು ನೋಡಿ ಮಲ್ಲಿಕಾ ಮ್ಯಾಂಗೋ ಸಕ್ಕತ್ತಾಗಿರುತ್ತೆ. ಹಾಗಾಗಿ ಮಲ್ಲಿಕಾ ಮ್ಯಾಂಗೋನು ಮತ್ತು ಚೆರಿನೂ ತುಂಬಿದ್ದೀನಿ. ಒಂದೇ ಥರದ್ದು ಅಂತ ಏನಿಲ್ಲ. ನನ್ನ ಮ್ಯಾಂಗೋ ಯಾವ್ಯಾವ ಸೀಸನಲ್ಲಿ ಏನೇನು ಬರುತ್ತೆ, ಯಾವ ಕೊಟ್ಕೊಳಿಸ್ಬೋದು ಸ್ಕೂಲಿಗೆ ಅಂಥದ್ದು ಮಾತ್ರ ತುಂಬ ಕಳಿಸ್ತೀನಿ. ನೀಟಾಗಿ ತಿನ್ಕೊಂಡು ಬರ್ತದೆ. ನೋಡಿ ನನ್ನ ಮಗಳು ಯೂನಿಫಾರ್ಮ್ ನಾನು ಯಾವ ಥರ ಅಂದ್ಕೊಂಡಿದ್ದೆ ಅಂದರೆ ಬ್ಲೂ ಮತ್ತು ವೈಟ್ ಚೆಕ್ಸ್ ಬರುತ್ತಲ್ಲ ಹೊಲ್ಸೋದು, ಆ ಥರದ್ದು ಅಂದ್ಕೊಂಡಿದ್ದೆ. ಬಟ್ ಈ ಮಕ್ಕಳಿಗೆ ಈ ಥರ ಕೊಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ಇದು ಕೂಡ. ಮತ್ತು ಇನ್ನೊಂದು ಕೊಟ್ಟಿದ್ದಾರೆ, ನಂಗೆ ಅದು ಇಷ್ಟನೇ ಇಲ್ಲ ಕಲರ್. ಇಷ್ಟು ದಿನ ವೆಯ್ಟ್ ಮಾಡೋದಕ್ಕೆ ಆ ಯೂನಿಫಾರ್ಮ್ ಅನ್ನಿಸ್ಬಿಡ್ತು. ಯಾಕಂದ್ರೆ ಇದು ಇನ್ನೊಂದು ಯೂನಿಫಾರ್ಮ್ ಕೊಟ್ಟಿದ್ರಲ್ಲ ಅವತ್ತಿನ ದಿನದ ವಿಡಿಯೋ ಇದು, ಇದಕ್ಕೆ ಸೇರಿಸಿದ್ದೀನಿ ಅಷ್ಟೇ. ಯಾವಾಗಲೂ ನಾನೇ ಕಳಿಸೋದು. ನಮ್ಮ ಮನೆಯವರು ಏನೋ ತಿಂಗಳಲ್ಲಿ 3-4 ಸರಿ ಕಳಿಸ್ತಾರೆ. ನನ್ನ ಮಗಳು ರೆಡಿಯಾಗಿದೆ. ಇವತ್ತು ಹೊರಟಾಯ್ತು. ನನ್ನ ಮಗಳನ್ನ ಇವತ್ತು ನಾನು ಸ್ಕೂಲಿಗೆ ಬಿಟ್ಟು ಹಾಗೆ ನಾನು ಡೈಲಿ ಜಿಮ್ಗೆ ಹೋಗ್ತಾ ಇದ್ದೀನಿ ಇತ್ತೀಚೆಗೆ. ಈಗ ಒಂದು 2 ತಿಂಗಳಿಂದ. ಮತ್ತು ನನ್ನ ಮಗಳು ಸ್ಕೂಲಿಗೆ ಹೋಗುವಾಗ ಅಲ್ಲೇ ಒಂದು ಗಣಪತಿ ಇಟ್ಟಿದ್ದಾರೆ. ಯಾವಾಗಲೂ ಕೈ ಮುಗ್ದು ಹೋಗ್ತಾ ಇರುತ್ತೆ ಅಲ್ಲಿಗೆ. ಏನಾರ ಬೈದ್ರೆ ಹೊರಗಡೆ ಹೋಗಿ ಕೂತ್ಕೊಳ್ಳೋದು ಸಿಟ್ ಮಾಡ್ಕೊಂಡು. ಏನಕ್ಕೆ ಇಲ್ಲಿ ಬಂದು ಕೂತಿರೋದು? ಸುಸು ಮಾಡುವಾಗ ಗೊತ್ತಾಗಲ್ವ ನಿನಗೆ? ಮುಖ ತಿರುಗಿಸ್ಕೊಳ್ಳೋಕೆ ಗೊತ್ತಾಗುತ್ತೆ ಬೈವಾಗ. ಗೊತ್ತಾಗಲ್ವ ನಿನಗೆ ಎಲ್ಲಿ ಸುಸು ಮಾಡೋದು ಏನು ಅಂತ?
ಬೈಯೋದು ಮಾತ್ರ ಗೊತ್ತಾಗುತ್ತೆ ನಿನಗೆ. ಅದು ನಾನು ಇಲ್ದಿದ್ದಾಗ ಮಾತ್ರ ರೂಮಲ್ಲಿ ಹೋಗಿ ಕೆಲಸ ಮಾಡೋದು ನೀನು. ಇನ್ನು ಮಜಾ ಸಿಕ್ಬಿಡುತ್ತೆ ನಾನು ಇಲ್ಲ ಅಂದರೆ ನಿನಗೆ. ಮತ್ತು ಹಾಗೆ ನನ್ನ ಮಗಳು ಕರ್ಕೊಬರೋ ಟೈಮ್ ಆಯಿತು. ಹಾಗಾಗಿ ಮಧ್ಯಾಹ್ನ ಹೋಗಿ ಕರ್ಕೊಂಬರ್ತಿದ್ದೆ. ಅಂದರೆ ಕರ್ಕೊಬರುವಾಗ ಯಾವಾಗಲೂ ಅವಳಿಗೆ ಹೇಳ್ತಾ ಇರಬೇಕು ನಾನು, ಸೈಡಲ್ಲಿ ಬರಬೇಕು, ಅಲ್ಲಿ ಗೊಜ್ಜೆ ಇದೆ, ನಿಧಾನಕ್ಕೆ ಹೋಗಬೇಕು, ಸ್ಪೀಡಾಗಿ ಓಡಬೇಡ, ಅಲ್ಲಿ ವೆಹಿಕಲ್ ಬರ್ತಾ ಇರುತ್ತೆ, ವೆಹಿಕಲ್ಸ್ ಬರುವಾಗ ಅಲ್ಲಿ ನಿಂತ್ಕೊಬೇಕು ಸೈಡಲ್ಲಿ. ಆ್ಯಕ್ಚುಲಿ ಅವ್ರಿಗೆ ಸರಿಯಾಗಿ ಅವಳಿಗೆ ಕುಂಟಕ್ಕೂ ಬರೋಲ್ಲ, ಓಡೋಕ್ಕೂ ಬರೋಲ್ಲ, ಎಲ್ಲ ಮೆತ್ತೆ ಅವಳು. ಹಾಗಾಗಿ ಎಲ್ಲ ಹೇಳ್ಕೊಂಡು ಕರ್ಕೊಬಿಟ್ಟು ಬರಬೇಕು. ಅವಳು ಏನಿಲ್ಲ, ಅವಳದೇ ಎಲ್ಲಿ ಹೋಗ್ತಲ್ಲ ಅದು ಹೋಗ್ತಾ ಇರುತ್ತೆ. ನೋಡಿ ಇವಾಗ ಮಧ್ಯಾಹ್ನ ಆಯಿತು, ನನ್ನ ಮಗಳು ಕರ್ಕೊಬರೋ ಟೈಮು. ಆ್ಯಕ್ಚುಲಿ ಮಳೆ ಬೇರೆ ಬರ್ತಾಯಿದೆ. ಆ್ಯಕ್ಚುಲಿ ಆ ಶಾಲಾ ದಿನಗಳನ್ನ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಊರಲ್ಲಿ ಹೋಗುವಾಗ ಕಲ್ಲರಲ್ಲಿ ಸ್ಕೂಲ್ ಬಿಟ್ಟುವಾಗ ಜೋರು ಮಳೆ ಬರ್ತಿರೋದು. ಅವಾಗ ಒಂದೇ ಛತ್ರಿಯಲ್ಲಿ ಒಂದು 4-5 ಜನ ಒಟ್ಟೊಟ್ಟಿಗೆ ಹೋಗು. ಯಾಕಂದರೆ ಒಬ್ರು ಕರ್ಕೊಂಡ್ರೆ ಒಬ್ರಿಗೆ ಬೇಜಾರು. ನಾವೆಲ್ಲ ಒಂದೇ ಮನೆ ಹತ್ರ ಅಕ್ಕಪಕ್ಕ ಮನೆಗಳು ಹೋಗಬೇಕಾಗೋದು. ಆವಾಗ ಏನು ಒಂದೇ ಛತ್ರಿಯಲ್ಲಿ ಒಂದು 4-5 ಜನ ಹೋಗ್ತಾಯಿದ್ದೆ. ಎಲ್ಲ ಬ್ಯಾಗೆಲ್ಲ ನೆಂದೋಗೋದು, ಆದರೂ ಹೋಗ್ತಾಯಿದ್ದೆ. ಏನು ಅಂತ ಅದೆಲ್ಲ ದಿನಗಳು ನೆನಪಿಗೆ ಬರ್ತಾಯಿದ್ದೆ ನನಗೆ. ನಾನು ಚಿಕ್ಕವಳಿದ್ದಾಗಲೂ ಕೂಡ ನನ್ನ ಹತ್ರನೇ ರೆಡ್ ಕಲರ್ ಛತ್ರಿ ಇದ್ದಿದ್ದು. ಹಾಗೆ ಬರ್ತಾನೆ ನನ್ನ ಮಗಳು ಆಚೆ ಈಚೆ ನೋಡಿಕೊಂಡು ಆ ನಾಯಿ ಎಲ್ಲ ಮಾತಾಡಿಸ್ಕೊಂಡು ಬರೋದು. ಯಾವುದು ಅದು ದೊಡ್ಡದು ನಿಂದ? ಚಿಕ್ಕದು ನಿಂದು, ದೊಡ್ಡದು ನನ್ನ ಫ್ರೆಂಡೆ. ಕರಿ ಅದನ್ನ. ನನ್ನ ಮಗಳು ಹೆಸರಿಟ್ಟಿದೆ, ಏನಂತ ಹೆಸರಿಟ್ಟಿದೆ ಕಸ? ದೊಡ್ಡದ ಹೆಸರು ಮಲ್ಲಿ ಅಂತ, ಚಿಕ್ಕದ ಹೆಸರು ರೂನಾ ಅಂತ. ಇನ್ನೂ ಚಿಕ್ಕದಕ್ಕೆ ಅಣ್ಣ ತಮ್ಮಂದಿರು ಇಬ್ಬರಿದ್ದಾರೆ ಅಲ್ವಾ ಕುಸೆ? ಬನ್ನಿ. ಹಾಗೆ ಹೋಗ್ತಾ ಇಲ್ಲೊಬ್ರು ಅಂಕಲ್ ಯಾವಾಗಲೂ ಬೈಕಲ್ಲಿ TVS ಅಲ್ಲಿ ಈ 4 ಡಬ್ಬಗಳು ತಗೊಂಡು ಏನಾದರೂ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಡಬ್ಬದಲ್ಲಿ ಖಾರಗಳು ಮತ್ತು ಕಾಳುಗಳು, ಹೆಸರು ಕಾಳು, ಕಡಲೆ ಬೀಜ ಎಲ್ಲ ಇಟ್ಟಿದ್ರು. ಮತ್ತು ಇನ್ನೊಂದು ಡಬ್ಬಿಲಿ ಬೇಕಾ? ತೆಗೆದಿಟ್ಕೊಳ್ಳಿ, ತಗೊಳ್ಳಿ. ಇನ್ನೇನು ಬೇಕು ರಜಾ? ಚಕ್ಲಿ, ಕೋಡ್ಬಳೆ, ನಿಪ್ಪಿಟ್ಟು, ಚಿಕ್ಕದು ಈ ಮಳೆಗಾಲದಲ್ಲಿ ಕುರುಮ್ ಅಂತ ತಿನ್ನೋಕ್ಕೆ. ಹಾಗೆ ಇನ್ನೊಂದು ಡಬ್ಬದಲ್ಲಿ ಚಿಪ್ಸು, ಖಾರ ಚಿಪ್ಸು, ಸಾಲ್ಟ್ ಚಿಪ್ಸು ಏನಿನ ಇದ್ದ. ಮತ್ತು ಈ ಪಕ್ಕದಲ್ಲೇ ಇನ್ನೊಂದು ಡಬ್ಬದಲ್ಲಿ ಸ್ವೀಟ್ಸ್ ಎಲ್ಲ ಇದ್ದ. ನಂಗೆ ಸ್ವೀಟ್ಸ್ ಅಷ್ಟು ಇಷ್ಟ ಇಲ್ಲ, ಹಾಗಾಗಿ ತಗೊಳ್ಳಿಲ್ಲ. ಇದು ಬೇಡ, ಅವತ್ತು ತೆಗೆಸ್ಕೊ ಬಂದಿದ್ಯಾ ನೀನು? ಅದರ ಪಾಪ ಅನಿಸುತ್ತಲ್ವ ನಮಗೆ. ನಮ್ಮ ಖುಷಿನೂ ನಮಗೆ, ಅವ್ರ ಕಷ್ಟ ಅವ್ರಿಗೆ. ಏನೋ ಒಂಥರ ಎಲ್ಲರ ಜೀವನ ಒಂದೊಂದು ಥರ ಇರುತ್ತೆ. ಇನ್ನೊಂದು ಏನೂ ಗೊತ್ತಿಲ್ಲ, ಅಪ್ಪ ಮಗಳು ಒಂಥರ ಕುರುಕ್ಲು ರಾಣಿ ಅಲ್ವಾ ಮಗಳು? ಡ್ಯಾಡಿ ಕುರುಕ್ಲು ತಿನ್ನೋದು ಜಾಸ್ತಿ. ಅಯ್ಯೋ ಪುಡಿ ಆಗೋಯ್ತಲ್ಲ ಬಂಗಾರಿ. ಏನು ಹೋಗ್ಲಿ ಬಿರಿ. ನಿನಗೊಂದು ಡ್ಯಾಡಿಗೊಂದು. ನಾನು ಮತ್ತೆ ಅದು ಚೂಚು ತಗೊಳ್ತೀನಿ ಮತ್ತೆ ಪುರಿ ಉಂಡೆ ಎಲ್ಲನೂ. ಈಗೇನೋ ಹೇಳ್ತಾರೆ ಅದು ನಂಗೆ ಗೊತ್ತಿಲ್ಲ. ನಡಿ ಮಗಳು, ಎಂಥದ ಏನು ಇಟ್ಕೊಂಡಿದ್ಯಾ ಪಾಕೆಟಲ್ಲಿ? ತೋರ್ಸು. ಮಾಸ್ಕಾ? ಪೂಲ್ ಕಂಡೆ. ಆ್ಯಕ್ಚುಲಿ ನನ್ನ ಮಗಳಿಗೆ ಆ ಹಾಡೇ ಗೊತ್ತಿಲ್ಲ, ಅವಳಿಗೆ ಹೇಳ್ಕೊಟ್ಟಿಲ್ಲ. ನಮ್ಮ ಚಿಕ್ಕಮ್ಮ ಸ್ಕೂಲಿಗೆ ಹೋದ್ಮೇಲೆ ಅದೊಂದು ಕಲ್ತ್ಕೊಬಂದ್ಬಿಟ್ಟಿದೆ, ಪುರಿ ಉಂಡೆ ಬೀರುನಲ್ಲಿ ಕಂಡೆ ಅಂತ. ಆದರೆ ಹೇಳಿ ದಿನಕ್ಕೊಂದು 10 ಸರಿ ಹೇಳಿ ನಮ್ಮ ಚೋಟದಲ್ಲೇನೂ ತಿಂದುಂಟು. ಇಲ್ಲಿ ನನ್ನ ಮಗಳು ಅವಳು ಹೇಳೋದು ನೋಡಿ ನನ್ನ ಮಗಳು ಕಲ್ತಿರೋದು ಅಷ್ಟು ಹೇಳುತ್ತೆ ನಮ್ಮ ಚಿಕ್ಕಮ್ಮ. ಅದು ನೋಡಿ ನನ್ನ ಮಗಳು ಈಗ ಬಂದು ಬಿಸಿ ಅನ್ನ, ಸಾಂಬಾರು, ಮೊಟ್ಟೆ. ಅವಾಗಷ್ಟೇ ರೈಸಿಗೆ ಇಟ್ಟು ರೈಸ್ ಮಾಡಿಬಿಟ್ಟು ಆಮೇಲೆ ಅವಳನ್ನ ಹೋಗಿ ಕರ್ಕೊಬಿಟ್ಟು ಬರ್ತೀನಿ. ಆಮೇಲೆ ರೈಸಿಗೆ ಮೊಟ್ಟೆ ಹಾಕಿ, ಮೊಟ್ಟೆಗೆಲ್ಲ ವೆಜಿಟೇಬಲ್ಸ್ ಹಾಕಿ ಆಮೇಲೆ ಊಟ ಮಾಡಿಸೋದು. ಬಾಯಿ ನೀನು ಬರ್ತಾ ಇದೆಯಂತೆ ನನ್ನ ಮಗಳಿಗೆ. ನಡಿ ಪಾಪ ಸ್ಕೂಲಲ್ಲಿ ಏನು ಊಟ ಮಾಡ್ಕೊಂಬರ್ತಾವೋ ಇಲ್ವೋ ಗೊತ್ತಿಲ್ಲ, ತಿಂತಾರೆ ಗೊತ್ತಾಗಲ್ಲ, ಬೀಳಿಸ್ತಾರೋ ಡಸ್ಟ್ಬಿನ್ನಿಗೆ ಹಾಕ್ತಾರಂತ. ಅದಕ್ಕೆ ಮನೆಗೆ ಬಂದಿದ್ದ ತಕ್ಷಣ ಬಿಸಿ ಅನ್ನ ಮಾಡಿ, ಸಾಂಬಾರು ಮಾಡಿ, ಮೊಟ್ಟೆ ಪಲ್ಯ ಮಾಡಿ ತಿನ್ನಿಸಿದ್ರೆ ನನಗೆ ಅವಾಗಲೇ ಸಮಾಧಾನ. ಮೊಟ್ಟೆಗೆ ನೋಡಿ ಎಲ್ಲ ವೆಜಿಟೇಬಲ್ಸ್ ಹಾಕಿರ್ತೀನಿ. ಅಂದರೆ ಪನ್ನೀರು, ಬ್ರೋಕ್ಲಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿ, ಟೊಮೊಟೊನೂ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ, ಏನೇನು ವೆಜಿಟೇಬಲ್ ಸಿಗುತ್ತೆ ಎಲ್ಲ ಹಾಕ್ತೀನಿ. ನನ್ನ ಮಗಳು ನೋಡಿ ಗೋಡೆ ಮಾಡಿರೋದು ವಿಡಿಯೋ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಇನ್ನೂ ಕೆಟ್ಟದಾಗಿ ಮಾಡಿದ್ದಾಳೆ ನನ್ನ ಮಗಳು. ನೋಡೋಂಗಿಲ್ಲ, ಎಲ್ಲೂ ಒಂದು ವಿಡಿಯೋ ಮಾಡೋಂಗಿಲ್ಲ, ಅಷ್ಟು ಕೆಟ್ಟದಾಗ ಕಾಣಿಸುತ್ತೆ. ಅಮ್ಮನ ಕೈ ತುತ್ತು ತಿನ್ನಿಸಿದ್ರೇ ಅಮ್ಮಂಗೆ ಸಮಾಧಾನ ಆಗುತ್ತಾ. ಸಂಜೆ ಒಂದು ಸ್ವಲ್ಪ ಲೇಟಾಗಿ ಹಾಲು ಕೊಟ್ಬಿಟ್ರೆ ಹೋಮ್ವರ್ಕ್ ಮಾಡಿ ಮಲ್ಕೊಳ್ಳೋ ಹಾಗೆ, ಊಟ ಮಾಡೋದಿದ್ರೆ ಮಾಡ್ಬೋದು. ಹಾಗೆ ಪುರಿ ಉಂಡೆ ಮಗಳು, ಅದು ಹೇಳು ಮಗಳು. ಪುರಿ ಉಂಡೆ ನೋಡಿ ಇನ್ನೊಂದಿದೆ ನಮ್ಮನೇದು, ಇನ್ನೊಂದು ರೆಡಿ ಆಗ್ತಾ ಇದೆ. ಒಂಚೂರು ನಾವು ನೀರು ಕುಡಿದು ಕೈ ಒರೆಸ್ಕೊಳ್ಳಂಗಿಲ್ಲ ಬಾಯಿನ. ಚೆನ್ನಾಗಿದ್ದೀರಿ ಪುರಿ ಉಂಡೆ? ಚಂದ ಅಲ್ಲ? ಈಗ ಇದಾದ್ಮೇಲೆ ಮಗಳಿಗೆ ಆಕ್ಚುಲಿ ಆ ಡಬ್ಬದೆಲ್ಲ ಇಟ್ಕೊಂಡ್ ಬಂದಿದ್ರು ಅವರು. ಡಬ್ಬಗಳು ಬರ್ತಾವಲ್ಲ ಅದೆಂತ. ಆಕ್ಚುಲಿ ನಮ್ಮನೆಯವ್ರು ಚೆನ್ನಾಗಿ ತಿಂತಾರೆ. ನಾನು ಆಕ್ಚುಲಿ ಇವೆಲ್ಲ ಇಷ್ಟಪಡಲ್ಲ, ಮಗಳಿಗೆ ನಾನು ಕೊಡಲ್ಲ, ಆದರೆ ಇಬ್ರಿಗೂ ಇಷ್ಟ. ನಮ್ಮನೆಯವ್ರಿಗೆ ಅವಾಗ ಸ್ವಲ್ಪ ಬಾಯಿ ಆಡಿಸ್ತಾ ಇರ್ಬೇಕೀಗ. ತಿಂದಾದ ಮಗಳಿಗೆ ಹೋಮ್ವರ್ಕ್ ಹೇಳ್ಕೊಡಿ ಆಯ್ತಾ, ಹೋಮ್ವರ್ಕ್ ಮಾಡಿಸ್ಬೇಕು ಮಗಳಿಗೆ. ಅವ್ವ ನನ್ನ ಮಗಳು ನೋಡಿ ಸೂಲಿಂದ ಬಂದು ಕೂಲೆ ಹೇಗೆ ಮಾಡ್ಕೊಂಡು ಕೂತಿದೆ.
ಕೊಡ್ಬೇಕು ನಮ್ಮ ಮೇಡಮ್ ಅವರು ಫಸ್ಟ್ ಎಲ್ಲನೂ. ಚೆನ್ನಾಗಿದೆಯಾ ಎಲ್ಲ? ಚೆನ್ನಾಗಿದೆ ಒಂಥರ ಜಾಸ್ತಿ ಸ್ವೀಟ್ ಇಲ್ಲ. ಸ್ವೀಟ್ ಇದು ರೀ? ಸ್ವೀಟ್ ಇಲ್ಲ ಜಾಸ್ತಿ. ಅಲ್ಲ ಸ್ವೀಟ್ ಇನ್ ಥರದ ಚೆನ್ನಾಗಿದೆ ರೀ, ಚೆನ್ನಾಗಿದೆ ಒಂಥರ ಕರಮ್ 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 ಅಂತ ಸಂಜೆ ಟೈಮ್ ಕಾಫಿ ತಿನ್ನೋಕ್ಕೆ. ಆ್ಯಕ್ಚುಲಿ ನೋಡಿ ಇದು ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಅಲ್ಲ ಮಗಳು? ಅವ್ರ ಮಗಳದ್ದು ಕಿತ್ಕ ತಿಂತಿರೋದು ನೋಡಿ. ಓಕೆ, ಇವತ್ತಿಗೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.